ತುಂಬಾ ಯೂಟ್ಯೂಬರ್ಸ್ ಹೇಳ್ತಾರೆ ನೀವು ವಿಡಿಯೋದ ಥಂಬ್ನೇಲ್ ಚೇಂಜ್ ಮಾಡಿದ್ರೆ CTR ಇನ್ಕ್ರೀಸ್ ಆಗುತ್ತೆ ಅಂತ. ಸ್ವಲ್ಪ ಡಿಫರೆನ್ಸ್ ಆಗುತ್ತೆ, ಆದರೆ ನಿಜವಾಗ್ಲೂ ಜಾಸ್ತಿ ಇನ್ಕ್ರೀಸ್ ಆಗಲ್ಲ ಅಂತಾನೆ ಹೇಳ್ಬೋದು. CTR ಇನ್ಕ್ರೀಸ್ ಮಾಡ್ಕೊಬೇಕಂತ ಅಂದ್ರೆ ಕೆಲವೊಂದು ಟ್ರಿಕ್ಸ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆ ಟ್ರಿಕ್ಸ್ ಎಲ್ಲ ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಟ್ರಿಕ್ಸ್ ಏನು, ನಾವು ಹೆಂಗೆ ಬಳಸೋದು ಅಂತ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ CTR ಜಾಸ್ತಿ ಆದರೆ ನಿಮ್ಮ ಇಂಪ್ರೆಷನ್ ಕೂಡ ಜಾಸ್ತಿ ಆಗುತ್ತೆ. ಅವಾಗಾದಾಗ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಇದಕ್ಕೆಲ್ಲ ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ನೋಡ್ತಾರಂತ ಅಂದರೆ ಈ ವಿಡಿಯೋ ಇನ್ನು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಹಾಗೂ ಕೂಡ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏನಕ್ಕಂದ್ರೆ ಈ ರೀತಿ ಸೂಪರ್ ಆಗಿರೋ ಒಂದು ಕಾಂಟೆಂಟ್ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಷ್ಟೇ ಅಲ್ಲ, ನಿಮಗೋಸ್ಕರ ಫ್ರೀಯಾಗಿ ಕೂಡ ರಿಪ್ಲೈ ಮಾಡ್ತೀನಿ. ಕೆಳಗಡೆ ನಿಮಗೋಸ್ಕರ ನಂಬರ್ ಹಾಕಿರ್ತೀನಿ, 24/7 ನಿಮಗೆ ರಿಪ್ಲೈ ಮಾಡ್ತೀನಿ. ಬನ್ನಿ ನಮ್ಮ ಒಂದು ಕಾಂಟೆಂಟ್ ಹೋಗೋಣ. ಹೇಳ್ದಲ್ಲ ಹೇಗೆ CTR ಇನ್ಕ್ರೀಸ್ ಮಾಡೋದು. ಫಸ್ಟ್ CTR ಎಂದರೆ ಏನು ಅಂತ ತಿಳ್ಕೊಳ್ಳೋಣ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ. CTR ಎಂದರೆ ಏನಂತ ಅಂದರೆ ಕ್ಲಿಕ್ ಥ್ರೂ ರೇಟ್. ಅಂದರೆ ಉದಾಹರಣೆಗೋಸ್ಕರ ಒಂದು ವಿಡಿಯೋ ಇರುತ್ತೆ ನಿಮ್ದಂತ ಅಂದ್ಕೊಳ್ಳಿ, ಅಪ್ಲೋಡ್ ಮಾಡಿದ್ದೀರಾ, ಯೂಟ್ಯೂಬ್ ಆಲ್ಗೋರಿಥಮ್ ಐತಲ್ಲ 100 ಜನಕ್ಕೆ ಇಂಪ್ರೆಷನ್ ಕಳಿಸು. ಇಂಪ್ರೆಷನ್ ಅಂತ ಅಂದರೆ 100 ಜನಕ್ಕೆ ವಿಡಿಯೋ ಶೋ ಮಾಡ್ತು. 100 ಜನಕ್ಕೆ ಶೋ ಮಾಡಿದಾಗ ಆ 100 ಜನದಲ್ಲಿ 10 ಜನ ಕ್ಲಿಕ್ ಕೊಟ್ಟರು ಅಂದರೆ 10% ನಿಮಗೆ CTR ಬರುತ್ತೆ. ಅದರಲ್ಲಿ ಎಷ್ಟು ಜನ ವಾಚ್ ಮಾಡಿದ್ದಾರೆ ಅಂತ ಆವ್ರೇಜ್ ಡ್ಯೂರೇಷನ್ ಅಲ್ಲಿಂದ ಕೌಂಟ್ ಆಗೋದು. ಈ ರೀತಿ CTR ನಿಮಗೆ ವರ್ಕ್ ಆಗುತ್ತೆ. ಏನಂದರೆ ತುಂಬ ಜನ ನಿಮ್ಮ ಟೈಟಲ್ ನೋಡಿ, ನಿಮ್ಮದು ಥಂಬ್ನೇಲ್ ನೋಡಿ ಅಟ್ರಾಕ್ಟ್ ಆಗ್ತಾರೆ. ತುಂಬ ಜನ ಆ ರೀತಿಯೂ ಹೇಳ್ತಾರೆ. ಆದರೆ ಒಂದೇನಂತ ಅಂದರೆ ತುಂಬ ಜನ ಗೊತ್ತಿರುತ್ತೆ, ಅದು ನೋಡ್ತಾರೆ ವಿಡಿಯೋ, ತುಂಬ ವಿಸಿಬಲ್ ಇರುತ್ತೆ. ಹೇಳ್ದಲ್ಲ ನಿಮಗೆ ಟೈಟಲ್ಲು ಥಂಬ್ನೇಲ್ ಎರಡು ವಿಸಿಬಲ್ ಇರುತ್ತೆ ಅಂತ ಅಂದರೆ ಇನ್ನೊಂದು ಇರುತ್ತೆ, ಅದು ಕೂಡ ವಿಸಿಬಲ್ಲು, ಆದರೆ ನಮಗಷ್ಟೇ ಕಾಣಿಸಲ್ಲ, ಜನರು ಕಾಣಿಸುತ್ತೆ. ಡಿಸಿಷನ್ ತೊಗೊಬೋದು, ಈ ವಿಡಿಯೋ ನೋಡ್ಬೋದಾ ನೋಡಬಾರ್ದಾ ಅಂತ. ಅದು ವಿಡಿಯೋದು ಟಾಪಿಕ್. ವಿಡಿಯೋ ಟಾಪಿಕ್ ಐತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮೊಂದು CTR ಮೇಲೆ ಅಥವಾ ನಿಮ್ಮೊಂದು ಪರ್ಟಿಕ್ಯುಲರ್ ಇಂಪ್ರೆಷನ್ ಮೇಲೆ. ಈಗ ಹೇಗೆ ಇದು ಮಾಡೋದು ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ. ಈಗ ಉದಾಹರಣೆಗೋಸ್ಕರ ಒಂದು ನೀವು ವಿಡಿಯೋ ಮಾಡಿದ್ದೀರಾ ಅಂತ ಅಂದರೆ ಆ ಪರ್ಟಿಕ್ಯುಲರ್ ವಿಡಿಯೋ ಐತಲ್ಲ ಏನಂತಲ್ಲ, ನೀವು ಎವರ್ಗ್ರೀನ್ ಟಾಪಿಕ್ ಬಗ್ಗೆ ಮಾಡಿರ್ತೀರ. ಎವರ್ಗ್ರೀನು ಸರ್ಚ್ ಮಾಡ್ತಾ ಇದ್ದಾಗ ಸಿಗ್ತಾ ಇರುತ್ತೆ ನಿಮ್ಮ ವಿಡಿಯೋ, ಸರ್ಚ್ ರ್ಯಾಂಕಿಂಗಲ್ಲಿ ಹೊಂದಿರುತ್ತೆ ನಿಮ್ಮೊಂದು ಪರ್ಟಿಕ್ಯುಲರ್ ವಿಡಿಯೋ. ಆದರೆ ಜನ ಜಾಸ್ತಿ ಸರ್ಚ್ ಮಾಡೋಕ್ಕೆ ಹೋಗಲ್ಲ, ಕೆಲವೊಂದ್ಸತಿ ಎಲ್ಲ ಸರ್ಚ್ ಮಾಡಿ ನೋಡ್ತಾ ಇರ್ತಾರೆ ವಿಡಿಯೋ. ಈಗ ಉದಾಹರಣೆಗೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇರುತ್ತೆ ಅಂತ ಅನ್ಕೊಳ್ಳಿ, ಸಪೋಸ್ 1 lakh ಸಬ್ಸ್ಕ್ರೈಬರ್ ಇರುತ್ತೆ. ಡೈಲಿ ನಿಮಗೆ 5,000 ಬರ್ತಾ ಇರುತ್ತೆ ವ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಗ. ಆದರೆ ನೀವು ಯಾವುದಾದ್ರೂ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಮಾಡಿದ್ರೆ ಅಥವಾ ಎವರ್ಗ್ರೀನ್ ಟಾಪಿಕ್ ಬಗ್ಗೆ ಅದು ಸರ್ಚ್ ರ್ಯಾಂಕಿಂಗ್ ಇದ್ರೆ ಆವಾಗ ಜಾಸ್ತಿ ಇಂಪ್ರೆಷನ್ ಬರುತ್ತೆ. ಇಂಪ್ರೆಷನ್ ಜಾಸ್ತಿ ಆವಾಗ CTR ಕೂಡ ಜಾಸ್ತಿ ಆಗುತ್ತೆ. ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ, ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಹೇಗೆ ಅಂತ ಅಂದರೆ ಅದು ಸಿಂಪಲ್. ಈಗ ಹೇಳ್ದಲ್ಲ ನಿಮಗೆ ಯೂಟ್ಯೂಬ್ ಆಲ್ಗೋರಿಥಮ್ ಐತೆ, ಸಪೋಸ್ 100 ಜನಕ್ಕೆ ಅಥವಾ 1000 ಜನಕ್ಕೆ ಕಳಿಸಿದೆ ಅಂತ ತಗೊಳ್ಳಿ. 1000 ಜನಕ್ಕೆ ಕಳಿಸಿದೆ ಏನೈತ ನಿಮ್ಮೊಂದು ವಿಡಿಯೋ ಇಂಪ್ರೆಷನ್ ಆಗಿ, ಅದರಲ್ಲಿ ಒಂದು 20-30% ಕ್ಲಿಕ್ ಕೊಟ್ಟು ನೋಡಿರ್ತಾರೆ ನಿಮ್ಮೊಂದು ಪರ್ಟಿಕ್ಯುಲರ್ ವಿಡಿಯೋ. ಅವಾಗ CTR ಜಾಸ್ತಿ ತೋರಿಸಿರುತ್ತೆ, ಒಂದು 15-20%. ಆಮೇಲೆ ಸಡನ್ನಾಗಿ ಡೌನ್ ಆಗ್ತಾ ಹೋಗ್ತಾ ಇರುತ್ತೆ, ವ್ಯೂಸ್ ಜಾಸ್ತಿ ಆಗ್ತಾ. ಇದಕ್ಕೆ ನೀವೇನು ಮಾಡ್ಬೇಕಂದ್ರೆ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಎಲ್ಲ ಮಾಡಬೇಕಾಗುತ್ತೆ. ನೀವು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಎಲ್ಲ ಮಾಡಿದ್ರೆ ಅವಾಗ ಮಾತ್ರ CTR ಜಾಸ್ತಿ ಇನ್ಕ್ರೀಸ್ ಆಗೋದು. ನಿಮ್ಮ ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತದು, ಹೇಗಿದೆ ನಿಮ್ಮ ಟಾಪಿಕ್ ಅಂತ. ಎಷ್ಟು ಟಾಪಿಕ್ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಈಗ ಸಪೋಸ್ ನಿಮ್ಮೊಂದು ಟೈಟಲ್ ಥಂಬ್ನೇಲ್ ಸೂಪರ್ ಆಗಿರುತ್ತೆ, ಅದ್ರ ವಿಡಿಯೋ ಟಾಪಿಕ್ ಚೆನ್ನಾಗಿರಲ್ಲ, ಅವಾಗ CTR ಇದೆಲ್ಲ ಏನು ಇನ್ಕ್ರೀಸ್ ಆಗೋದಿಲ್ಲ. ಆದರೆ ನೀವು ಚೆನ್ನಾಗಿರೋ ಟಾಪಿಕ್ಕು ಒಂದು ಥಂಬ್ನೇಲ್ ಟೈಟಲ್ ಆವರೇಜ್ ಆಗಿ ಇರೋತ್ತಂತ ಅಂದರೆ ಆವಾಗ ನಿಮಗೆ ಚೆನ್ನಾಗಿ CTR ಅಥವಾ ಇಂಪ್ರೆಷನ್ ಆಗಲಿ ನಿಮಗೆ ಬರ್ತಾ ಇರುತ್ತೆ. ಅವಾಗ ಮಾತ್ರ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗೋದು. ಆವಾಗ ಕೂಡ ಅಷ್ಟೇ ನಿಮ್ಮ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗುತ್ತೆ. ನೆನಪಲ್ಲಿಕೊಳ್ಳಿ, ಇದು ಇಂಪ್ರೆಷನ್ ಆಗಲಿ ಅಥವಾ CTR ಆಗಲಿ ಇದೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆರಡು ನಿಮ್ಮ ಹತ್ರ ಇದ್ದರೆ 200% ನಿಮ್ಮೊಂದು ವಿಡಿಯೋ ಬೇಗ ವೈರಲ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳೋದು ನಿಮ್ಮ ಟಾಪಿಕ್ ಮೇಲೆ ಇರಬೇಕು. ನಿಮ್ಮ ಟಾಪಿಕ್ ಚೆನ್ನಾಗಿರ್ಬೇಕು, ಹಾಗೂ ಕೂಡ ಅಷ್ಟೇ ಥಂಬ್ನೇಲು ಟೈಟಲ್ ಇದು ಮೂರೂ ಅಷ್ಟೇ ಚೆನ್ನಾಗಿ ಇರಬೇಕಾಗುತ್ತೆ. ಆವಾಗ ಜನರು ಎಷ್ಟು ಕ್ಲಿಕ್ ಕೊಟ್ಟು ನೋಡ್ತಾರೆ ನಿಮ್ಮೊಂದು ಪರ್ಟಿಕ್ಯುಲರ್ ವಿಡಿಯೋ, ಅಷ್ಟರಲ್ಲಿ ಎಷ್ಟು ಜನ ನೋಡ್ತಿದ್ರೆ ಎಷ್ಟು ನಿಮಿಷ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಚೆನ್ನಾಗಿ ನೋಡ್ತಾರೆ ವಿಡಿಯೋ ಅಷ್ಟು ಚೆನ್ನಾಗಿ CTR ಇನ್ಕ್ರೀಸ್ ಆಗ್ತಾ ಇರುತ್ತೆ.
ಆದರೆ ಜನರು ಕ್ಲಿಕ್ ಕೊಟ್ಟು ಮಾಡಬೇಕು ವಿಡಿಯೋ ಅಷ್ಟೇ. ಅವಾಗ CTR ಚೆನ್ನಾಗಿ ನಿಮಗೆ ಇನ್ಕ್ರೀಸ್ ಆಗ್ತಾ 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 ಬರ್ತಾ ಇರುತ್ತೆ. ಹಾಗೂ ಕೂಡ ವಿಡಿಯೋ ನಿಮಗೆ ವೈರಲ್ ಆಗ್ತಾನೇ ಇರುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ಈ ಟ್ರಿಕ್ ಬಳಸಿ ಬೇಕಾದ್ರೆ ನೀವು ಮಾಡ್ಕೊಬೋದು. ಏನಾಯ್ತಲ್ಲ, ಎಲ್ಲ ನಿಮಗೆ 100 ಇಂಪ್ರೆಷನ್ ಕಳಿಸುತ್ತೆ, ಅದರಲ್ಲಿ 10 ಜನ ಕ್ಲಿಕ್ ಕೊಟ್ಟಿದ್ರೆ 10% CTR ಹಿಂಗೆ ಸಿಗುತ್ತೆ. ಆ ರೀತಿ 100 ಜನ ಕ್ಲಿಕ್ ಕೊಟ್ಟರೆ 100% CTR, 50-20 ಈ ರೀತಿ CTR ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೂ ಕೂಡ ಯೂಟ್ಯೂಬ್ ಆಲ್ಗೊರಿಥಮ್ ಎಷ್ಟು ಇಂಪ್ರೆಷನ್ ಕಳಿಸ್ಬೇಕು ಅಂತ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, CTR ಮೇಲೆ. ಅದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. CTR ಐತಲ್ಲ, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಎಷ್ಟು CTR ಜಾಸ್ತಿ ಇರುತ್ತೆ ಅಷ್ಟು ವಿಡಿಯೋ ವೈರಲ್ ಆಗೋ ಒಂದು ಚಾನ್ಸಸ್ ಕೂಡ ಇರುತ್ತೆ. ಹಾಗೂ ಕೂಡ ಇಂಪ್ರೆಷನ್ ಕೂಡ ಜಾಸ್ತಿ ಕಳಿಸುತ್ತೆ ತುಂಬ ಜನ ಯೂಟ್ಯೂಬ್ ಆಲ್ಗೊರಿಥಮ್. ಅದಕ್ಕೇನೆ ಯಾವಾಗಲೂ ಆಗಲಿ ನಿಮ್ಮೊಂದು ಟಾಪಿಕ್ ಸೂಪರ್ ಆಗಿರಬೇಕು, ಅಥವಾ ಟ್ರೆಂಡಿಂಗ್ ಟಾಪಿಕ್ ಮಾಡಿದ್ರೆ, ಎವರ್ಗ್ರೀನ್ ಟಾಪಿಕ್ ಮಾಡಿದ್ರೆ ಆವಾಗ ಚೆನ್ನಾಗಿ ವೈರಲ್ ಆಗುತ್ತೆ ನಿಮ್ಮೊಂದು ಪರ್ಟಿಕ್ಯುಲರ್ ವಿಡಿಯೋ. CTR ಜಾಸ್ತಿ ಆಗುತ್ತೆ. ಹಾಗೂ ಕೂಡ ನಿಮ್ಮೊಂದು ನಿಮ್ಮದು ಇಂಪ್ರೆಷನ್ ಆಗ್ತಾ ಬರ್ತಾ 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 ಇರುತ್ತೆ ಅಂತ ಹೇಳ್ಬೋದು. ಈ ರೀತಿ ನೀವು ಟ್ರಿಕ್ ಬಳಸ್ಕೊಂಡು ಬೇಕಾದ್ರೆ ಮಾಡ್ಬೋದು. ತುಂಬ ಜನ ಹೇಳಿರ್ತಾರೆ ತಮ್ಮನೇಲಿ ಚೇಂಜ್ ಮಾಡಿ ಯಾವಾಗ CTR ಸ್ವಲ್ಪ ಇನ್ಕ್ರೀಸ್ ಆಗುತ್ತಂತ. ಆದರೆ ಕೆಲವೊಂದು ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ, ಆದರೆ ಮ್ಯಾಕ್ಸಿಮಮ್ ಆಗಿ ಇನ್ಕ್ರೀಸ್ ಮಾಡಲ್ಲ. ಒಂದು 10-30% ಅಷ್ಟೇ ಆಗ್ಬೋದು ಇನ್ಕ್ರೀಸು, ಅದ್ರ ಮೇಲೆ ಆಗೋದಿಲ್ಲ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಕೆಲವೊಂದು ಡಿಫ್ರೆನ್ಸಸ್ ಅಷ್ಟೇ ಮಾಡಬಹುದು, ಚೇಂಜ್ ಮಾಡಿದ್ದಂತ ತಮ್ಮನೇನು. ಇದರಿಂದ ನೀವೇನು ಮಾಡ್ಬೇಕಂತ ಅಂದರೆ, ನಿಮ್ಮದು ಸಪೋಸ್ CTR ಜಾಸ್ತಿ ಇತ್ತಂತ ಅಂದರೆ ನೀವೇನು ಮಾಡಬೇಕು, ತಮ್ಮನೇಲಿ ಅಷ್ಟೊಂದು ಅಟ್ರಾಕ್ಟಿಂಗ್ ಇಲ್ಲ ಅಂತ ಅಂದರೆ ಮುಂಚೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದೆ, ಟೆಸ್ಟ್ ಆ್ಯಂಡ್ ಕಂಪೇರ್ ಅಂತ ಫ್ಯೂಚರ್. 3 ತಮ್ಮನೇಲಿ ಕ್ರಿಯೇಟ್ ಮಾಡ್ಕೊಳ್ಳಿ. 3 ಒಂಥರ ಬೇರೆ ಬೇರೆ ಥರ ಇರಬೇಕದು. ಬೇರೆ ಬೇರೆ ತಮ್ಮನೇಲು ಒಂಥರ ಒಂದು ಡಿಫ್ರೆಂಟ್ ಡಿಸೈನ್ ಮಾಡಬೇಕಾಗತ್ತೆ. ಆ 3 ಥರ ತಮ್ಮನೇಲಿ ಮಾಡಬೇಕು. ಅದನ್ನ ಟೆಸ್ಟ್ ಆ್ಯಂಡ್ ಕಂಪೇರ್ ಕೊಡಬೇಕು. ಯಾವ ತಮ್ಮನೇಲಿ ಚೆನ್ನಾಗಿರುತ್ತೆ, ಯಾವ ತಮ್ಮನೇಲಿ ಜಾಸ್ತಿ ಪರ್ಸೆಂಟೇಜ್ ಬರುತ್ತೆ, ಆ ಪರ್ಟಿಕ್ಯುಲರ್ ತಮ್ಮನೇಲು ಚಾಯ್ಸ್ ಆಗುತ್ತೆ ಯೂಟ್ಯೂಬ್ನಿಂದ. ಬೇಕಾದ್ರೆ ಅದ್ರ ಬಗ್ಗೆ ಬೇಕಂದ್ರೆ ವಿಡಿಯೋ ಮೇಲೆ ಬೇಕಾದ್ರೆ ಪಿನ್ ಮಾಡಿರ್ತೀನಿ, ಹೋಗಿ ನೋಡಿ ವಿಡಿಯೋ ಹೇಗೆ ನಾವು ಟೆಸ್ಟ್ ಆ್ಯಂಡ್ ಕಂಪೇರ್ ಮಾಡೋದು ತಮ್ಮನೇಲ್ ಅಂತ ನಿಮಗೆ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟ ಆಯಿತು ಈ ವಿಡಿಯೋ ಬಗ್ಗೆ. ಈ ರೀತಿ ಟ್ರಿಕ್ ಬಳಸಿ ನಿಮ್ಮೊಂದು CTRನ ಆರಾಮಾಗಿ ಇನ್ಕ್ರೀಸ್ ಮಾಡ್ಕೊಬೋದು. ಹಾಗೂ ಕೂಡ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಈ ಥರ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹಾಗೆ ಯೂಟ್ಯೂಬ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನನ್ನ ಕೆಳಗಡೆ ನಂಬರ್ ಹಾಕಿರ್ತೀನಿ, ನೋಡ್ತಾ ಇರ್ಬೋದಲ್ಲ, ನನ್ನ ವಾಟ್ಸಪ್ ನಂಬರ್ ಇದೆ. ವಾಟ್ಸಪ್ ಮಾಡಿ 24/7 ನಿಮಗೆ ರಿಪ್ಲೈ ಮಾಡ್ತೀನಿ. ಡೌಟ್ ಇದ್ದರೆ ಹೆಲ್ಪ್ ಬೇಕಿದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ 24/7 200% ನಿಮಗೆ ರಿಪ್ಲೈ ಮಾಡ್ತೀನಿ. ಇದರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದು ಅಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ದಯವಿಟ್ಟು ಕನ್ನಡ ಬಿಲ್ಸ್ ಮತ್ತು ಕನ್ನಡ ಹೋಲಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.